ಸ್ನೇಹಿತರೆ ನಮಸ್ಕಾರ. ನಿನ್ನೆ ದಿನ ನಾವು 2002ರಲ್ಲಿ ನಿಮ್ಮದು ಮತ ಹಾಕಿದರೆ ಯಾವ ರೀತಿ ಫಾರಮ್ ಫಿಲಪ್ ಮಾಡಬೇಕು ಅಂತೇಳಿ ಹೇಳಿದ್ವಿ. ಇವತ್ತಿನ ದಿನ ನಾವು 2002ರಲ್ಲಿ ನೀವು ಓಟ್ ಹಾಕಿರಲಿಲ್ಲ, ಆ ಫಾರಮ್ನ ಯಾವ ರೀತಿ ತುಂಬಬೇಕು ಅಂತ ಹೇಳ್ಬಿಟ್ಟು ನಮ್ಮ ವಸೀಂ ಅಕ್ರಮ್ ಅವರು ತಿಳಿಸ್ತಾರೆ. ಇನ್ನು ನಮ್ಮ ವಸೀಂ ಅಕ್ರಮ್ ಅವರು ಹೇಳ್ತಾರೆ 2002 ನಿಮ್ಮ ಮತ ಇಲ್ಲ ಅಂತಂದರೆ ಹೇಗೆ ಎತ್ತೀವ ಅಂತ ಹೇಳ್ಬಿಟ್ಟು. ಎಲ್ಲರೂ ನಮಸ್ಕಾರ. ನಮ್ಮ ನಿನ್ನೆ ವಿಡಿಯೋ ಮಾಡಿದ್ವಿ 2022ರಲ್ಲಿ ಅವ್ರ ಹೆಸರು ಇದ್ದರೆ ಯಾವ ಥರ ಅವ್ರದ್ದು ಫಾರಮ್ ಫಿಲಪ್ ಮಾಡಬೇಕು ಅಂತ ನಿನ್ನೆ ವಿಡಿಯೋ ಹಾಕಿದ್ವಿ. ಇವಾಗ 2002ರಲ್ಲಿ ಅವ್ರ ಹೆಸರು ಇಲ್ಲ ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವಾಗ ವಿಡಿಯೋ ಮಾಡ್ತಾಯಿದ್ವಿ. ಏನು ಅಂತ ಅಂದರೆ, ಈಗ ಎಕ್ಸಾಂಪಲ್ ಈಗ ಇವರು ಜಬೀವುಲ್ಲಾ ಅಂತ ಇದ್ದಾರೆ, ಇವರು 2002ರಲ್ಲಿ ಇಲ್ಲ. ಸೊ ನಾವು ಈ ಥರ ಈ ಫಾರಮ್ ಬರುತ್ತೆ, ಈ ಫಾರಮಲ್ಲಿ ಹುಡುಕಿದಾಗ ಅವ್ರ ತಂದೆಯವರಿದ್ದಾರೆ ಭಾಷಾ ಸಾಬ್ ಅಂತ. ಈಗ ಅವ್ರನ್ನ ನಾವು ಇಲ್ಲಿ ಹಾಕ್ತೀವಿ. ಈಗ ಅವ್ರದ್ದು ಏನಿದೆ ಸೇಮ್ ಇಲ್ಲಿ ತಪ್ಪೇ ಸಿಗದೆ ತಪ್ಪು, ಸರಿ ಇದ್ದರೆ ಸರಿ, ಅದೇನಿದೆಯೋ ಅದೇ ಬರೀಬೇಕು. ಆಮೇಲೆ ಈ ಸಂಬಂಧನೂ ಅಷ್ಟೇ, ಏನಿದೆಯೋ ಅದೇ ಬರಬೇಕು. ಬಟ್ ಈ ಕಡೆ ಇವ್ರಿಗೆ ಮತ್ತು ಇವ್ರಿಗೆ ಏನು ಸಂಬಂಧ ಅಂತ ಭಾಳ ಜನ ಕನ್ಫ್ಯೂಷನ್ ಮಾಡಿದ್ದಾರೆ. ಈಗ ಜಬೀವುಲ್ಲಾ ಅಂದರೆ ಜಬೀವುಲ್ಲಾ ಅಂತ ಇಲ್ಲಿ ಬರಿತಾ ಇದ್ದಾರೆ, ಅವ್ರ ತಂದೆ ಹೆಸರು ಇಲ್ಲಿ ಬರಿತಾ ಇದ್ದಾರೆ, ಅದು ತಪ್ಪು. ಜಬೀವುಲ್ಲಾ ಅವ್ರ ತಂದೆ ಹೆಸರು ದಿ ಭಾಷಾ ಸಾಬ್. ಈ ಥರ ಬಂದು ಅದರಲ್ಲಿ ಏನಿದೆ ದಸ್ತಗೀರ್ ಸಾಬ್ ಅವರು ತಂದೆ ದಸ್ತಗೀರ್ ಸಾಬ್. ಆಮೇಲೆ ID ನಂಬರ್ ನೋಡಿ, ಈ ಥರ ಬರುತ್ತೆ, ಈ ಥರ ಬರುತ್ತೆ ID ಕಾರ್ಡ್ ನಂಬರು. ಈ ಥರ ಬಂದಿದ್ರೆ ಹಾಕಿ, ಇಲ್ಲಾಂದರೆ ಬಿಡಿ, ಏನಿಲ್ಲ. ಅದು ಈಗ ಹೊಸದು ID ಕಾರ್ಡ್ ನಂಬರ್ ಏನು ಹಾಕೋಕೆ ಹೋಗಬೇಡಿ. ಆಮೇಲೆ ಭಾಳಷ್ಟು ತಪ್ಪಾಗ್ತಿರೋದು ಎಲ್ಲಿ ಅಂದರೆ, ಈಗ ಇವರು ಭಾಷಾ ಸಾಬು ಇವ್ರ ತಂದೆ ಅಂತ ಬರೆದ್ಬಿಡ್ತೀವಿ. ಬಟ್ ಇವ್ರ ತಾಯಿ ಇದ್ದಾರಲ್ಲ ಸಬ್ರುನ್ನಿಸಾ ಅಂತ, ಇವ್ರ ತಂದೆ ಹೆಸರು ಇರಲಿಲ್ಲ ಬೈಷತ್ತು, ಜಬೀವುಲ್ಲಾ ತಂದೆ ಹೆಸರು ಇಲ್ಲ, ಸಬ್ರುನ್ನಿಸಾ ತಾಯಿ ಹೆಸರಿದ್ರು. ಅವಾಗ ನಾವು ಇಲ್ಲಿ ಬರೀತೀವಿ ಸಬ್ರುನ್ನಿಸಾ ಅಂತ ಬರಿತೀವಿ. ಅಲ್ಲಿ ಬರೀತಿ ಸಬ್ರುನ್ನಿಸಾ ಭಾಷಾ ಸಾಬ್ ಅಂತ ಬರೆದು ಇಲ್ಲಿ ತಾಯಿ ಅಂತ ಬರಿಬೇಕು. ಯಾರಿಗೆ ಜಬೀವುಲ್ಲಾ ಮತ್ತು ಸಬ್ರುನ್ನಿಸಾ ಅವರು ತಾಯಿ ಹಾಕಬೇಕು. ಈ ಸಂಬಂಧ ಇದೆಯಲ್ಲ, ಇದೇ ಭಾಳ ಜನ ತಪ್ಪು ಮಾಡ್ತಿರೋದು. ತಾಯಿ ಅಂತ ಬರೀಬೇಕು. ಆಮೇಲೆ ಜಿಲ್ಲೆ ಬಂದು ತುಮಕೂರು, ನಿಮ್ದು ಯಾವ ಜಿಲ್ಲೆ ಇದೆಯೋ ಆ ಥರ ಬರೀರಿ. ಕರ್ನಾಟಕ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ನಿಮ್ದು. ಆವಾಗ ಎಲ್ಲಿದ್ರಿ, ಯಾವ್ದಿದ್ರಿ ಅದೇ ಬರೀಬೇಕು. ಇದು ಇಂಪಾರ್ಟೆಂಟು. ಇದು ಬಂದು ಆವಾಗ 56 ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಇವಾಗ ಬಂದು 134. ಭಾಳ ಜನ ಈಗ ಬರೀತಾ ಇದ್ದಾರೆ, ಈಗ ಬರಿಬೇಡಿ. 2002ರಲ್ಲಿ ಏನಿತ್ತು ಅದೇ ಬರೀಬೇಕು. 56 ಭಾಗದ ಸಂಖ್ಯೆ ಅಂತ ಇದು ಇಲ್ಲಿದೆ ನೋಡಿ. ಭಾಳ ಜನ ಇದನ್ನು ಭಾಗದ ಸಂಖ್ಯೆ ತಾವು ಬರಿತಾ ಇದೆ. ಇದು ಕ್ರಮ ಸಂಖ್ಯೆ, ಇದು ಭಾಗದ ಸಂಖ್ಯೆ ಇಲ್ಲಿ ಇರೋದಿಲ್ಲ, ಅದು ಬರೀಬೇಕು. 37 ಈಗ ಅವರು ಯಾವ್ದಿದ್ದಾರೆ 539, ಇದು ಕ್ರಮ ಸಂಖ್ಯೆ ಹತ್ರ ಇದು ಬರೀಬೇಕು. ಈ ಥರ 2002ರಲ್ಲಿ ಅವರು ಇಲ್ಲ ಅಂದರೆ ಈ ಥರ ಫಾರಮ್ ಫಿಲಪ್ ಮಾಡಬೇಕಾಗ್ತದೆ. ಇಲ್ಲಿ ಮಾಮೂಲಿ ಅವ್ರದ್ದು ಡೇಟ್ ಆಫ್ ಬರ್ತು, ಆಧಾರ್ ನಂಬರ್, ಮೊಬೈಲ್ ನಂಬರು, ಅವ್ರ ತಂದೆ ತಾಯಿ ಹೆಸರು, ಮದುವೆ ಆಗಿರೋ ಅವ್ರ ಇದು ಸಂಗಾತಿ ಹೆಸರು ಬರೀಬೇಕಾಗ್ತದೆ. ಅವ್ರ ID ಕಾರ್ಡು ಇದ್ದರೆ ಲಭ್ಯವಿದ್ದರೆ ಹಾಕ್ರಿ. ಅವ್ರು ತೀರೋಗಿದ್ದಾರೆ, ಅವ್ರ ID ಕಾರ್ಡ್ ಡಿಲೀಟ್ ಆಗಿದ್ದಾರೆ, ಏನು ಬೇಡ, ಬಿಟ್ಟರು ನಡೀತೈತೆ. ಸೈನ್ ಹಾಕೋದು ಮರಿಬೇಡಿ. ಸೈನ್ ಹಾಕಿಲ್ಲ ಅಂದರೂ ನಿಮ್ಮದು ID ಕಾರ್ಡು ರಿಜೆಕ್ಟ್ ಆಗುತ್ತೆ, ನಿಮ್ಮದು ಈ ಫಾರಮ್ಮು ರಿಜೆಕ್ಟ್ ಆಗುತ್ತೆ. ಸೈನ್ ಹಾಕಿಲ್ಲ ಅಂದ್ರೂ ದಯಮಾಡಿ ಸೈನ್ ಹಾಕೋದು ಮರಿಬೇಡಿ. ಸೈನ್ ಹಾಕ್ಬಿಟ್ಟು BLA ಅವ್ರಿಗೆ ತಲುಪಿಸೋದು ಮಾಡಿ, ಫೋಟೋ ಹಾಕಿ ಅಷ್ಟೇ. ನಮಸ್ಕಾರ.